ಅಂದ್ರೆ ನೀವು ಈ ಫೀಲ್ಡ್ಗೆ ಬರೋಕ್ಕಿಂತ ಮುಂಚೆ ಏನಾಗಬೇಕು ಅಂದ್ರೆ ಎಲ್ರಿಗೂ ಕೂಡ ಒಂದು ಆಸೆ ಇರುತ್ತೆ, ನಾನು ಇಂಜಿನಿಯರ್ ಆಗಬೇಕು, ಚೆನ್ನಾಗಿ ಓದಿ ಡಾಕ್ಟರ್ ಆಗಬೇಕು ಅಂತೆಲ್ಲ. ಸೊ ನೀವು ಏನಾಗಬೇಕು ಅಂತ ಅಂದ್ಕೊಂಡಿದ್ರಿ? ಅದೇ ನಾನು ಆರ್ಟಿಸ್ಟ್ ಇರುವಾಗ ನಾನು ಯಾವುದಾದ್ರೂ ಒಂದು ಸ್ಕೂಲು ಡ್ರಾಯಿಂಗ್ ಮಾಸ್ಟರ್ ಆಗಬೇಕಂತ ಒಂದು ಆಸೆ ಇತ್ತು. ಬಟ್ ನಾವು ಓದೋ ಕಾಲಕ್ಕೆ ಅದು ಇಲ್ಲಿ ಹೊರಗಡೆ ಏನಿತ್ತಪ್ಪ ಅಂದರೆ ಡ್ರಾಯಿಂಗ್ ಸ್ಕೂಲುಗಳು ಕಡಿಮೆ ಒಂದು ತರಗತಿಯಲ್ಲಿ ಇದ್ವು. ಅಂದರೆ ಮುಂದೆ ಇದಕ್ಕೆ ಭವಿಷ್ಯ ಇಲ್ಲ ಅಂತ ಅನಿಸ್ಬಿಡ್ತು ನಮಗೆ. ಅವಾಗ ಏನು ಮಾಡಬೇಕಂತ ಹೊಳೆದೆ. ಇದ್ರ ಜೊತೆಗೆ ಫೋಟೋಗ್ರಫಿ ಲೈನ್ ತೊಗೊಂಡೆ. ನಾನು ಫೋಟೋಗ್ರಾಫರ್ ಆಗಿಬಿಟ್ಟೆ. ನಾನು ಈ ಫೀಲ್ಡ್ SSLC ಮುಗಿಸಿದ ತಕ್ಷಣ ಫೋಟೋಗ್ರಾಫರ್ ಆದೆ. ಆ ಫೋಟೋಗ್ರಾಫಿ ಜೀವನ ಇಲ್ಲಿವರೆಗೂ ನನ್ನ ತೊಗೊಂಡು ಬಂದಿದೆ. ಇವಾಗೂ ಕೂಡ ನಾನು ಫೋಟೋಗ್ರಫಿ ಬಿಟ್ಟಿಲ್ಲ, ಇವಾಗೂ ಫ್ರಾಯ್ ಟೈಮ್ ಮಾಡ್ತಾ ಇರ್ತೀನಿ. ಆದರೆ ನನಗೆ ಈಗ ಬಿಡೋದಿಲ್ಲ. ಈಗ 90% ಈ ವೇದಿಕೆಗಳ ಅವಕಾಶಗಳು ಸಿಗ್ತಾ ಇರುವಾಗ ಫೋಟೋಗ್ರಫಿ ಜಾಯಿನ್ ಮಾಡೋಕ್ಕಾಗ್ತಾ ಇಲ್ಲ. ಬಟ್ ನನ್ನ ಬದಲು ನನ್ನ ಮನೆಯಲ್ಲಿ ನನ್ನ ಮಗ ಸಾಥ್ ಕೊಟ್ಟಿದ್ದಾನೆ, ನನ್ನ ಹೆಂಡತಿ ಸಾಥ್ ಕೊಟ್ಟಿದ್ದಾಳೆ. ಅವರೆಲ್ಲ ವರ್ಕ್ ಮಾಡ್ತಾರೆ ಇವಾಗ ಫೋಟೋಗ್ರಫಿ. ನನ್ನ ಮಗನೇ ಮೇಂಟೈನ್ ಮಾಡ್ತಾನೆ ಇವಾಗ ಈ ಸದ್ಯ. ಓಕೆ, ಅದಾದ್ಮೇಲೆ ಈಗ ಯಾವಾಗ ನೀವು ನಾನು ರವಿಚಂದ್ರನ್ ಅವ್ರ ಥರ ಕಾಣಿಸ್ತಾ ಇದ್ದೀನಿ, ಅವ್ರ ಥರನೇ ಇದ್ದೀನಿ ಅಂತ ನಿಮ್ಗೆ ಯಾವಾಗ ಅನಿಸ್ತು ಸರ್? ಇಲ್ಲ ಬೇರೆಯವರು ಯಾರಾದರೂ ಗುರುತಿಸಿ ನೀನು ಅವ್ರ ಥರನೇ ಕಾಣಿಸ್ತಿದ್ಯಾ ಅಂತ ಏನಾದರೂ ಹೇಳಿದ್ರಾ ಅಂತ? ಸುಮಾರು ಒಂದು 20 ವರ್ಷದ ಆಚೆಯಿಂದ ನನಗೆ, ಅಂದರೆ ನಾನು ಒಂದು 22 ಏಜಿಂದ, ನನ್ನ 22 ಏಜಿಂದ ಅವರಾಗೆ ಒಂಚೂರು ಹೊಟ್ಟೆ ಬಂತು, ಅವರಾಗೆ ಒಂದು ಸ್ಟೈಲ್ ಕಾಣ್ತಾ ಇತ್ತು. ಬಟ್ ನನಗೆ ಅದು ಗೊತ್ತಾಗ್ತಾ ಇದ್ದಿಲ್ಲ. ಜನರು ಹೇಳ್ತಾಯಿದ್ರು, ಬೈಕ್ ಮೇಲೆ ನಾನು ಏನೋ ಒಂದು ಬ್ಲ್ಯಾಕ್ ಸ್ಪೆಕ್ಟ್ ಹಾಕ್ಕೊಂಡು ಹೋಗ್ತಾಯಿದ್ರೆ ಏನು ರಿಜಿಸ್ಟರ್ ರವಿಚಂದ್ರ ಥರನೇ ಬೈಕ್ ಓಡಿಸ್ತೀಯಲ್ಲ ಅಂತ ಹೇಳ್ತಾಯಿದ್ರು. ಬಟ್ ಅದನ್ನು ಅಬ್ಸರ್ವ್ ಮಾಡಿದ್ದಿಲ್ಲ. ಬರ್ತಾ ಅದು ನನಗೇನಾಯ್ತು ಅಂದರೆ, ಸುಮಾರು ಒಂದು 9 ವರ್ಷದ ಆಚೆ ಇದೇ ಬೆಂಗಳೂರಲ್ಲಿ ನಮ್ಮ ಫೋಟೋಗ್ರಾಫರ್ ಎಕ್ಸಿಬಿಷನ್ ಇತ್ತು. ಆ ಎಕ್ಸಿಬಿಷನ್ಗೆ ಬಂದಾಗ ನಮ್ಮ ಬದಾಮಿ ತಾಲೂಕಿನ ಹೋಲ್ ಎಲ್ಲ ಫೋಟೋಗ್ರಾಫರ್ಸು ಬಂದಿದ್ದರು ನನ್ನ ಜೊತೆ. ಎಲ್ಲ ಒಂದು 20 ಜನ ಟೀಮ್ ನಮ್ಮದು ಫೋಟೋಗ್ರಾಫರ್ದು. ಅವಾಗೇ ನನ್ನ ಮಗ ಏನು ಮಾಡಿಬಿಟ್ಟ, ಇಲ್ಲೇ ಒಂದು ಗಾಂಧಿನಗರದಲ್ಲಿ ಒಂದು ಹ್ಯಾಟ್ ತೊಗೊಂಬಿಟ್ಟ. ರವಿ ಸರ್ ಅವಾಗೆ ಪ್ರೀತೋಸ್ತಪ್ಪ ಪಿಕ್ಚರಲ್ಲಿ ಯೂಸ್ ಮಾಡಿರೋ ಒಂದು ಹ್ಯಾಟ್ ಸಿಗ್ತಿದೆ ಮಾರ್ಕೆಟಲ್ಲಿ. ಅದೊಂದು ಹ್ಯಾಟ್ ಹಾಕಿಬಿಟ್ಟು ವೈಟ್ ಸ್ಪೆಕ್ಟ್ ಹಾಕಿಬಿಟ್ಟು ನೀನು ಹೆಂಗೆ ಕಾಣ್ತೀನಿ ನೋಡೋಣ ಅಂತ ನಮ್ಮ ಫೋಟೋಗ್ರಾಫರ್ ಎಲ್ಲ ಟೀಮ್ಗಳು ಒಂದು ಒತ್ತಾಯ ಮಾಡಿದರು. ಅವಾಗೆ ನನಗೆ ಒಂದು 50% ರವಿಚಂದ್ರನ್ ಇದ್ದವನು 90% ರವಿಚಂದ್ರನ್ ಆಗಿಬಿಟ್ಟೆ ನಾನು. ಅಲ್ಲಿಂದ ನಂದು ಆ ಎಕ್ಸಿಬಿಷನಲ್ಲಿ ನನ್ನೇ ಅವರೊಂಥರ ಗ್ರ್ಯಾಂಡಾಗಿ ನನ್ನ ಅಲ್ಲೇ ಪೇರೆ ಮಾಡಿಸಿದರು ನಮ್ಮ ಫೋಟೋಗ್ರಾಫರ್ ಎಕ್ಸಿಬಿಷನ್ದಲ್ಲಿ. ಅವಾಗೆ ಜನ ಮೇಯಿಸಿದ್ರು, ಖುಷಿಪಟ್ಟರು, ಫೋಟೋ ತೆಗೆಸ್ಕೊಂಡ್ರು. ಸುಮಾರು ಜನ ಏನಪ್ಪ ಇದು ನಮಗೆ ಆಚಾರ ಆಯ್ತಲ್ಲ ಅಂತ ಎಲ್ಲರೂ ಶಾಕ್ ಆಗಿಬಿಟ್ರು. ಅಲ್ಲಿಂದ ನಮ್ಮದು ಈ ಜೂನಿಯರ್ ಅಂತ ಪಟ್ಟ ಇಟ್ಟಿದ್ದು ನಮ್ಮ ಫೋಟೋಗ್ರಾಫರ್ ಸಂಘ ಬದಾಮಿ. ಅವಾಗೆ ಅವರೇ ಒಂದು ಮಂತ್ ಬಿಟ್ಟು ನಮ್ಮ ಬದಾಮಿ ತಾಲೂಕಿನಲ್ಲಿ ನಮ್ಮ ಫೋಟೋಗ್ರಾಫರ್ ಸಂಘದವರೇ ಒಂದು ಇವೆಂಟ್ ಇಟ್ಕೊಂಡಿದ್ರು. ಆ ಇವೆಂಟ್ದಲ್ಲಿ ಆರ್ಕೆಸ್ಟ್ರಾ ಟೀಮು ನಮ್ಮ ಕೊಪ್ಪಳದ MK ಮಾಜಿದ್ ಖಾನ್ ಅಂತ ಟೀಮ್ ಅದು, ಅವರಿಗೆ ಬುಕ್ ಮಾಡಿದ್ರು ಅವರು ಆರ್ಕೆಸ್ಟ್ರವ್ರು. ಆಮೇಲೆ ಅವರು ಆರ್ಕೆಸ್ಟ್ರವ್ರು ಸ್ಟಾರ್ಟ್ ಮಾಡುವಾಗ ನನ್ನ ನೋಡಿಬಿಟ್ಟು, ಏನು ಸರ್ ನೀವು ರವಿಚಂದ್ರ ಥರನೇ ಇದ್ದೀರಾ, ಏನು ನಿಮಗೆ ಮೇಕಪ್ ಮಾಡೋದು ಬೇಡ, ಕಾಸ್ಟ್ಯೂಮ್ ಚೇಂಜ್ ಮಾಡೋದು ಬೇಡ, ಹಂಗೆ ಇದ್ದೀರಲ್ಲ, ಒಂದು ವೇದಿಕೆಗೆ ಒಂದು ಎಂಟ್ರಿ ಕೂಡ ನೋಡೋಣ ಹೆಂಗೆ ಬರುತ್ತೆ ಅಂದರು. ನಾನು ಬರಲ್ಲಪ್ಪ, ನನಗೇನು ಗೊತ್ತಿಲ್ಲ, ಅದು ಆ್ಯಕ್ಟಿಂಗ್ ಮಾಡೋದು ಗೊತ್ತಿಲ್ಲಪ್ಪ ಅಂತ ನಾನು. ಇಲ್ಲ ಸರ್ ನೀವು ಬಂದುಬಿಡಿ ಹಂಗೆ ಸ್ಟೇಜ್ ಮೇಲೆ, ನಾವು ಸಿಂಗಿಂಗು ಹಾಡ್ಕೋತೀವಿ, ನೀವು ಹಂಗೆ ಬಂದು ಒಂದು ಹಿಂಗೆ ಕೈ ಮಾಡಿಬಿಟ್ರೆ ಸಾಕು ನಿಮಗೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.